ಹೆಲೋ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ. ಸೊ ಯಾರೆಲ್ಲ ಸ್ಟೂಡೆಂಟ್ಸು ಸೆಕೆಂಡ್ ಪಿ-ಯು-ಸಿ ಸೈನ್ಸ್ ಸ್ಟ್ರೀಮಿಂದ ಬಿಲಾಂಗ್ ಆಗ್ತಿರ್ತೀರಾ, ನಿಮಗೋಸ್ಕರ ಇದೊಂದು ಐ ಓಪನರ್ ವಿಡಿಯೋ ಇರುತ್ತೆ ನೋಡಿ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ನಾನು ಈ ಒಂದು ವಿಡಿಯೋಲಿ ಏನೆಲ್ಲ ಹೇಳ್ತಿರ್ತೀನಿ, ಇವಾಗ ಸದ್ಯಕ್ಕೆ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ. ಆ್ಯಂಡ್ ನೀವು ಈ ಮಿಸ್ಟೇಕ್ಸ್ ಇವಾಗ ರೆಕ್ಟಿಫೈ ಮಾಡಿಲ್ಲ ಅಂದರೆ ದಿಸ್ ವಿಲ್ ಮೇಕ್ ಯು ಎಂಡ್ ವೆರಿ ಬ್ಯಾಡ್ಲಿ. ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಆಗಲಿ, ಕೆ-ಸಿ-ಟಿ ಎಕ್ಸಾಮಿನೇಷನ್ ಆಗಲಿ, ನೀವು ಸಾಕಷ್ಟು ಸಫರ್ ಮಾಡ್ತೀರಾ. So it's very important to make sure to rectify the mistakes which you are doing before it's too late. Okay. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಎಜು ಸುಮಿತ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಿಸ್ ಚಾನಲ್ ವಿಲ್ ಬಿ ಕಂಪ್ಲೀಟ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಸೆಕೆಂಡ್ ಪಿ-ಯು-ಸಿ ಸೈನ್ಸ್ ಸ್ಟೂಡೆಂಟ್ಸ್. ಪಿ-ಯು ಬೋರ್ಡ್ ಆಗಲಿ, ನಿಮ್ಮ ಕೆ-ಸಿ-ಟಿ ಎಕ್ಸಾಮ್ ಆಗಲಿ, ಕೆ-ಸಿ-ಟಿ ಕೌನ್ಸಿಲಿಂಗ್ ಆಗಲಿ, ಕಾಲೇಜ್ ಅಲಾಟ್ಮೆಂಟ್ ಆಗಲಿ, ಕಂಪ್ಲೀಟ್ ನಿಮಗೆ ಸಪೋರ್ಟ್ ಗೈಡೆನ್ಸ್ ನಮ್ಮ ಚಾನಲ್ ಮುಖಾಂತರ ನಾವು ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಕಂಟೆಂಟ್ ಇವಾಗಿಂದ ಸಿಗತ್ತಿರುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ಫಸ್ಟ್ ವಿಡಿಯೋ ಫಾರ್ 2026 ಬ್ಯಾಚ್. ಓಕೆ, ಯಾರೆಲ್ಲ ಸ್ಟೂಡೆಂಟ್ 2026ಗೆ ಪ್ರಿಪೇರ್ ಆಗ್ತಿರ್ತೀರಾ, ಇದು ಫಸ್ಟ್ ವಿಡಿಯೋ ಇದೆ. ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಓಕೆ, ಇದ್ರ ಜೊತೆ ಏನೆಲ್ಲ ಬೆಲ್ ನೋಟಿಫಿಕೇಶನ್ ಐಕಾನ್ ಇರುತ್ತೆ ಅದು ಕೂಡ ಕ್ಲಿಕ್ ಮಾಡಿಡಿ. ಆ್ಯಂಡ್ ಅದೇ ರೀತಿ ನಮ್ಮದು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಇದು ಕೂಡ ನೀವು ಜಾಯಿನ್ ಆಗಿ, ನಿಮಗೆ ಸಾಕಷ್ಟು ಅಪ್ಡೇಟ್ಸ್ ನಾವು ಅಲ್ಲಿ ಪ್ರೊವೈಡ್ ಮಾಡ್ತಿರ್ತೇವೆ. ಆ್ಯಂಡ್ ಸೆಕೆಂಡ್ ಪಿ-ಯು-ಸಿ ರಿಲೇಟೆಡ್ ಏನೇ ನಮ್ಮ ಹತ್ರ ಕಂಟೆಂಟ್ ಇದ್ದರೆ ಇಲ್ಲಿ ನಾವು ಶೇರ್ ಮಾಡ್ತಿರ್ತೇವೆ. ಸಾಕಷ್ಟು ವೀಡಿಯೋಸ್ ಬರ್ತಿರ್ತವೆ ಸೆಕೆಂಡ್ ಪಿ-ಯು-ಸಿ ರಿಲೇಟೆಡು. ಸೊ ಪ್ಲೀಸ್ ಮೇಕ್ ಶೋರ್ ಟು ಸ್ಟೇ ಟ್ಯೂನ್ ಟು ದಿ ಚಾನಲ್. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ವೀಡಿಯೋಸು. ಸೊ ಫಸ್ಟ್ ಥಿಂಗ್, ಸ್ಟೂಡೆಂಟು ಇವಾಗ ಏನು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂದರೆ, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಅಸ್ಯೂಮ್ ಮಾಡ್ತಿದ್ದಾರೆ ಅವ್ರ ಹತ್ರ 3 ಮಂತ್ಸ್ ಇದೆ ಇವಾಗ ಪ್ರಿಪ್ರೇಷನ್ಗೋಸ್ಕರ ಅಂತ. ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಹತ್ರ 3 ಮಂತ್ಸ್ ಇಲ್ಲ. ನೀವು ಅನ್ಬೋದು, ಸರ್ 3 ಮಂತ್ಸ್ ಅಂದರೆ ನಮ್ಮ ಹತ್ರ ಡಿಸೆಂಬರ್, ಜನವರಿ, ಫೆಬ್ರವರಿ 3 ಮಂತ್ಸ್ ಇದೆ, ಹೇಗೆ 3 ಮಂತ್ಸ್ ಇಲ್ಲ ಅಂತ ನೀವು ಹೇಳ್ತಿದ್ದೆ ಅಂದರೆ, ಸ್ಟೂಡೆಂಟ್ಸ್ ರಿಮೆಂಬರ್, ನಿಮ್ಮ ಟೈಮ್ಲೈನ್ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ಟಿದ್ದಾರೆ. ನಿಮ್ಮ ಜನವರಿಯಲ್ಲಿ ನಿಮ್ಮ ಹತ್ರ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ನಡೀತಿರ್ತವೆ, ಕಾಲೇಜ್ ಲೆವೆಲ್ ಆಗಲಿ, ಸ್ಟೇಟ್ ಲೆವೆಲ್ ಆಗಲಿ. ಪ್ರಿಪರೇಟರಿ ಎಕ್ಸಾಮಿನೇಷನ್ ಅದು ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಪ್ರಿಪ್ರೇಷನ್ಗೋಸ್ಕರ. ಅದಾದಮೇಲೆ ಫೆಬ್ರವರಿಯಲ್ಲಿ ಮಾತ್ರ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ವೆನ್ ವಿ ಟಾಕ್ ಅಬೌಟ್ ಡಿಸೆಂಬರ್ ಈಸ್ ಓನ್ಲಿ ಮಂತ್ ಲೆಫ್ಟ್ ಫಾರ್ ಯುವರ್ ಡೆಡಿಕೇಟೆಡ್ ಪ್ರಿಪರೇಷನ್. ಯಾರೆಲ್ಲ ಸ್ಟೂಡೆಂಟ್ಸ್ ಡಿಸೆಂಬರಲ್ಲೇ ನಿಮ್ಗಂದರೆ ಒಂದು ಡೆಡಿಕೇಟೆಡ್ ಪ್ರಿಪರೇಷನ್ ಮಾಡೋದಿದೆ ಅಂದರೆ ಡಿಸೆಂಬರ್ ಈಸ್ ಓನ್ಲಿ ಮಂತ್ ಲೆಫ್ಟ್ ಅಂತಲೂ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಸಾಕಷ್ಟು ಜನ ಸ್ಟೂಡೆಂಟ್ಸು ಪ್ರಿಪರೇಷನ್ ಅಂದರೆ ಏನಂತ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗಂಗಿಲ್ಲ. ಲೈಕ್ ಈಗ ನಿಮಗೆ 90%ಕ್ಕಿಂತ ಜಾಸ್ತಿ ಲೈಕ್ ಸ್ಕೋರ್ ಮಾಡೋದಿದೆ ಅಂದರೆ ಅದಕ್ಕೆ ಪ್ರಿಪರೇಷನಲ್ಲಿ ಜಸ್ಟ್ ಸಿಲೆಬಸ್ ಕಂಪ್ಲೀಷನ್ ಅಷ್ಟೇ ಇರೋಂಗಿಲ್ಲ ಸ್ಟೂಡೆಂಟ್ಸ್. ಸೆಲೆಬ್ರೇಷನ್ ನಿಮಗೆ ಒಂದು ವೇಳೆ 90 ಆರ್ 95+ ಸ್ಕೋರ್ ಮಾಡೋದಿತ್ತಂದರೆ, ಆ ಲೆವೆಲ್ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಫಸ್ಟ್ ಥಿಂಗ್ ನಿಮ್ಮ ಹತ್ರ ಏನಿರಬೇಕಂದ್ರೆ ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಸಬ್ಜೆಕ್ಟ್. ಇದು ವೆರಿ ಇಂಪಾರ್ಟೆಂಟ್. ನೀವೇನೆಲ್ಲ ಸಬ್ಜೆಕ್ಟ್ ನೀವು ಪ್ರಿಪೇರ್ ಆಗ್ತಿರ್ತೀರ ಅದರಲ್ಲಿ ನಿಮಗೆ ಫುಲ್ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ನೀವು ಏನೆಲ್ಲ ಪ್ರಿಪರೇಷನ್ ಮಾಡಿರ್ತೀರ ಆ ಪ್ರಿಪ್ರೇಷನ್ಗೆ 2 to 3 ಟೈಮ್ಸ್ ನೀವು ರಿವಿಷನ್ ಮಾಡಿರಬೇಕಾಗತ್ತೆ ಟು ಸ್ಕೋರ್ 95+. ಇದು 95+ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಅನ್ಬೋದು, ಸಾಕಷ್ಟು ಜನ ಟೀಚರ್ಸ್ ಅಂತಾರೆ ಲಾಸ್ಟ್ 1 ಮಂತಲ್ಲಿ ತರ್ಬೋದು 95+. ಬಟ್ ಇಟ್ಸ್ ನಾಟ್ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್. ಯು ಹ್ಯಾವ್ ಟು ಪ್ರಿಪೇರ್ ವೆರಿ ವೆಲ್. ಓಕೆ, ಪ್ರತಿಯೊಂದು ನೀವು ಏನೆಲ್ಲ ಓದ್ತಿರ್ತೀರ ಅದು 2 to 3 ಟೈಮ್ ರಿವಿಷನ್ ಮಾಡಬೇಕಾಗತ್ತೆ. ಫಾರ್ಮುಲಾಸ್ ಒಂದು ಕಡೆ ಬರ್ಕೊಂಡಿಡಬೇಕಾಗತ್ತೆ, ಕೀ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೋಬೇಕಾಗತ್ತೆ. ದೆನ್ ಓನ್ಲಿ ಇಟ್ ಈಸ್ ಈಸಿಲಿ ಏಬಲ್ ಟು ಸ್ಕೋರ್ 95+. ಯಾರೆಲ್ಲ ವಿಡಿಯೋ ನೋಡ್ತಿದ್ದ ತೆಳಗಡೆ ಕಮೆಂಟ್ ಹಾಕಿ, ಸರ್ ಐ ವಿಲ್ ಸ್ಕೋರ್ 90+%, ಐ ವಿಲ್ ಸ್ಕೋರ್ 95. ನಿಮ್ದು ಏಮ್ ಏನಿದೆ ಏಮ್ ತೆಳಗಡೆ ಕಮೆಂಟ್ ಹಾಕಿ. ಅದರಿಂದ ನಿಮಗೆ ಒಂದು ಮೋಟಿವೇಶನ್ ಇರುತ್ತೆ, ಒಂದು ಪಾಯಿಂಟ್ ಉಳಿತೈತಿ ನಿಮ್ಮ ಪ್ರಿಪ್ರೇಷನ್ಗೋಸ್ಕರ. ನನಗೆ ಇಷ್ಟು ಸ್ಕೋರ್ ಮಾಡೋದೆ ಅಂತ ನಿಮ್ಮ ಹತ್ರ ಒಂದು ಏಮ್ ಬರುತ್ತೆ ಅಂತ ಹೇಳ್ತೆ ನೋಡಿ. ಯಾರೆಲ್ಲ ನಿಮ್ದು ಎಷ್ಟು ಸ್ಕೋರ್ ಮಾಡ್ಬೇಕಂತಿದ್ದೀರ ಅಂತ ಲೈಕ್ ವಿತೌಟ್ ಫೇಲ್ ತೆಳಗಡೆ ಕಮೆಂಟ್ ಮಾಡಿ. ಇದರಿಂದ ನಿಮಗೂ ಕೂಡ ಐಡಿಯಾ ಸಿಗತ್ತಿರತ್ತೆ ನೀವೆಷ್ಟು ಸ್ಕೋರ್ ಮಾಡ್ಬೇಕಂತಿದ್ದೀರಾ ಅಂತ. ಆ್ಯಂಡ್ ಅದ್ರ ಜೊತೆ ನೀವು ಇಷ್ಟು ಮಾಡಿದ್ಮೇಲೆ ಫೆಬ್ರವರಿಯಲ್ಲಿ ನೀವು ಯಾವುದೇ ಒಂದು PYQ ಪೇಪರ್ ತೊಗೊಳ್ಳಿ, ಆರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ತೊಗೊಳ್ಳಿ, ಅವ್ರು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ತೊಗೊಳ್ಳಿ, ಅದಕ್ಕೆ ನೀವು ಏಬಲ್ ಟು ಸಾಲ್ವ್ ಮಾಡಬೇಕು. ಲೈಕ್ ಕಂಪ್ಲೀಟ್ಲಿ ಪೇಪರು ಕಾನ್ಫಿಡೆಂಟ್ಲಿ ನೀವು ಸಾಲ್ವ್ ಮಾಡುವಂಥ ಕೆಪ್ಯಾಬಿಲಿಟಿ ನಿಮ್ಮ ಹತ್ರ ಬರಬೇಕು. ಎಲ್ಲಿವರೆಗೆ ಅಂದರೆ ಫೆಬ್ರವರಿವರೆಗೆ. ಹೀಗೆ ನೀವು ಪ್ರಿಪ್ರೇಷನ್ ಮಾಡಿದರೆ ನಿಮ್ಮ 95+ ಬರುವಂಥ ಪಾಸಿಬಿಲಿಟಿ ಆರ್ 90+% ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಇಲ್ಲ ಸರ್ ನಾನು ಸಿಲೆಬಸ್ ಕಂಪ್ಲೀಟ್ ಮಾಡ್ತೇನೆ 90+ ಏಮ್ ಮಾಡ್ತೀನಿ ಅಂದರೆ, ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಡೂಯಿಂಗ್ ಲೈಕ್ ಬೀಯಿಂಗ್ ಇನ್ ದಿಸ್ ಅಸಂಪ್ಷನ್ ಆ್ಯಂಡ್ ದೇ ಫಾಲ್ ವೆರಿ ಲೈಕ್ ಭಾಳಷ್ಟು ಕಡಿಮೆ ಪರ್ಸೆಂಟೇಜಲ್ಲಿ ಬಂದು ನಿಂತುಬಿಡ್ತಾರೆ. ಸೊ ಈ ಟೈಪ್ ಮಿಸ್ಟೇಕ್ಸ್ ಪ್ಲೀಸ್ ಸ್ಟೂಡೆಂಟ್ಸ್ ನೀವು ಮಾಡೋಕ್ಕೆ ಹೋಗಬೇಡಿ. ಓವರ್ ಕಾನ್ಫಿಡೆನ್ಸಲ್ಲಿ ಹೋಗಬೇಡಿ. ಓಕೆ, ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಿಮ್ಮದು ಕೆ-ಸಿ-ಟಿ ಫೈನಲ್ ರ್ಯಾಂಕಲ್ಲಿ ಬೋರ್ಡ್ 50% ಕನ್ಸಿಡರ್ ಆಗ್ತಿರುತ್ತೆ ಆ್ಯಂಡ್ ಕೆ-ಸಿ-ಟಿ 50% ಕನ್ಸಿಡರ್ ಆಗ್ತಿರುತ್ತೆ. ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಇಸ್ ಅ ಗೋಲ್ಡ್ ಮೈನ್, ನಿಮಗೋಸ್ಕರ ಒಂದು ಗೋಲ್ಡ್ ಮೈನ್ ಅಂತ ನಾವು ಹೇಳ್ಬೋದು. ಇದಕ್ಕೆ ನೋಡಿ,
ನಿಮ್ದು ಏನು ಟಾರ್ಗೆಟ್ ಅಂದರೆ PCM ಅಟ್ಲೀಸ್ಟ್ ಅದರಲ್ಲಿ 290+ ಯಾವ ಸ್ಟೂಡೆಂಟ್ ಸ್ಕೋರ್ ಮಾಡ್ತಾರೆ, ದೇ ಆರ್ ಆಲ್ರೆಡಿ 3 ಸ್ಟೆಪ್ ಅಹೆಡ್ ಇನ್ KCT ರ್ಯಾಂಕ್ ಅಂತ ಹೇಳುತ್ತೆ ನೋಡಿ. ಯಾವ ಸ್ಟೂಡೆಂಟ್ಸು ಬೋರ್ಡಲ್ಲಿ 290+ PCMಲ್ಲಿ ಸ್ಕೋರ್ ಮಾಡ್ತಿದ್ದೀರಾ, ನಿಮ್ಮ ಇಂಜಿನಿಯರಿಂಗ್ ಟಾರ್ಗೆಟ್ ಇದೆ ಅಂದರೆ ಯು ಆರ್ ಆಲ್ರೆಡಿ ಫಾರ್ ಅಹೆಡ್ ಫ್ರಮ್ ಮೆನಿ ಸ್ಟೂಡೆಂಟ್ಸ್ ಪ್ರಿಪೇರಿಂಗ್ ಇನ್ ಕರ್ನಾಟಕ ಫಾರ್ KCT ಎಕ್ಸಾಮಿನೇಷನ್. ಓಕೆ, ಸೊ ಅದ್ರಗೋಸ್ಕರ ಇದು ಒಂದು ಬೋರ್ಡ್ ಎಕ್ಸಾಮ್ ಸಾಕಷ್ಟು ಇಂಪಾರ್ಟೆಂಟ್ ಆಗ್ತಿರುತ್ತೆ ನೋಡಿ. ಸೊ ಹೀಗೆ ಅಂತ ನಿಮ್ಮ KCT ಪ್ರಿಪ್ರೇಷನ್ ಕೂಡ ಸ್ಕಿಪ್ ಮಾಡಬೇಡಿ. ಇದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಇಟ್ ಡಿಪೆಂಡ್ಸ್, ನೀವು ಸ್ಟಾರ್ಟ್ ಮಾಡಿದ್ರೆ ಪ್ರಿಪ್ರೇಷನ್ ಅಂದರೆ ಪ್ಲೀಸ್ ಕಂಟಿನ್ಯೂ ಮಾಡ್ತಾ ಹೋಗಿ ಅದು ಪ್ರಿಪ್ರೇಷನು. ಆರ್ ಎಲ್ಸ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರ ಅಂದರೆ ಟ್ರೈ ಟು ಫಸ್ಟ್ ಕವರ್ ದ ಥಿಯರಿ ಪಾರ್ಟ್ ಏನೆಲ್ಲ ನಿಮ್ಮ ಬೋರ್ಡ್ಸ್ಗೋಸ್ಕರ ಇದೆ. ನಿಮ್ಮ ಹತ್ರ ಇಫ್ ಟೈಮ್ ಪರ್ಮಿಟ್ಸ್, ಓಕೆ, ಇಫ್ ಟೈಮ್ ಪರ್ಮಿಟ್ಸ್ ನೀವೇನು ಮಾಡಿ ಅದಕ್ಕೆ MCQ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗಿ. ಆರ್ KSETಲ್ಲಿ ಏನೆಲ್ಲ ನಿಮಗೆ ಕಾನ್ಸೆಪ್ಟ್ ಬೇಕು ಅವ್ರ ಫಾರ್ಮುಲಾಸ್ ಬೇಕು ಅದಕ್ಕೆ ಗ್ಯಾದರ್ ಮಾಡ್ತಾ ಹೋಗಿ, ಅದಕ್ಕೆ ಸಪ್ರೇಟ್ ಸ್ಟೋರ್ ಮಾಡ್ತಾ ಇರಿ. ಆಫ್ಟರ್ ಬೋರ್ಡ್ ಎಕ್ಸಾಮಿನೇಷನ್ ಕೂಡ ಹೆಲ್ಪ್ ಆಗ್ತಿರುತ್ತೆ ಇದು. ಬಟ್ ಇವಾಗ ಆ್ಯಸ್ ಆಫ್ ನೌ ಬೋರ್ಡ್ಸ್ ಫೋಕಸ್ ಮಾಡಿ, ಬಟ್ ಡೋಂಟ್ ಕಂಪ್ಲೀಟ್ಲಿ ಸ್ಕಿಪ್ ಆರ್ ಸೈಡ್ಲೈನ್ ಮಾಡಬೇಡಿ ನಿಮ್ಮ KCT ಪ್ರಿಪ್ರೇಷನ್. ಇದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಇಷ್ಟೆಲ್ಲ ನಾನು ಹೇಳಿದೆ. ಸೊಲ್ಯೂಷನ್ ಲಾಸ್ಟಿಗೆ ಏನಂದರೆ ಫಸ್ಟ್ ಒಂದು ಪ್ರಾಪರ್ ಶೆಡ್ಯೂಲ್ ಮೇಂಟೈನ್ ಮಾಡಿ. ಓಕೆ, ನಿಮ್ದು ನಿಮ್ಮ ಡೇ ಟೈಮ್ ಇರುತ್ತೆ, ಯಾವ ಟೈಮಿಗೆ ಏನು ಮಾಡಬೇಕಂತ ಒಂದು ಶೆಡ್ಯೂಲ್ ಕರೆಕ್ಟಾಗಿ ಮೇಂಟೈನ್ ಮಾಡಿ. ನಾನು ನಿಮ್ಮೆಲ್ಲ ಸ್ಟೂಡೆಂಟ್ಸ್ಗೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ ಪ್ಲೀಸ್ ಬೇಗ ಬೆಳಗ್ಗೆ 4:30 AM ನೀವು ಎದ್ದೇಳಿ. ಓಕೆ, ಯಾಕಂದರೆ ದಿಸ್ ಈಸ್ ಅ ಗೋಲ್ಡನ್ ಪೀರಿಯಡ್ ಫಾರ್ ಯುವರ್ ಪ್ರಿಪರೇಷನ್. ಇವಾಗ ನೀವು 2 to 3 ಮಂತ್ಸ್ ಈ ಒಂದು ಹ್ಯಾಬಿಟ್ ಹಾಕ್ಕೊಂಡಿದ್ರೆ ಇಟ್ ವಿಲ್ ಚೇಂಜ್ ಯುವರ್ ಕಂಪ್ಲೀಟ್ ಲೈಫ್. ಓಕೆ, ಇವಾಗ ನೀವು ಬೋರ್ಡ್ಸಲ್ಲಿ ಸರಿಯಾಗಿ ಸ್ಕೋರ್ ಮಾಡಿ, KCTಯಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡಿ, ನಿಮಗೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ನಿಮ್ಮ ಒಂದು ಕಂಪ್ಲೀಟ್ 4 ಇಯರ್ ಸ್ಟ್ರಕ್ಚರ್ ಒಂದು ಒಳ್ಳೆ ಕಾಲೇಜಿಂದ ನೀವು BTech ಅಥವಾ ಇಂಜಿನಿಯರಿಂಗ್ ಮಾಡಿದರೆ ಒಂದು ಒಳ್ಳೆ ಪಾತ್ ಲೈಫ್ ಹೋಗ್ಬಿಡುತ್ತೆ, ಒಂದು ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಓಕೆ. ಏನೆಲ್ಲ ನೀವು ಒಂದು ಫ್ಯೂಚರ್ ಪ್ಲ್ಯಾನ್ ಮಾಡ್ತಿರ್ತೀರಲ್ಲ, ಆ ಫ್ಯೂಚರ್ ಪ್ಲ್ಯಾನ್ 50% ಫೌಂಡೇಶನ್ ನಿಮ್ಮ ಬೋರ್ಡ್ ಇದೆ, 50% ಫೌಂಡೇಶನ್ ನಿಮ್ಮ KCT ಇದೆ. ಸೊ ಈ 50% ಫೌಂಡೇಶನನ್ನು ಇವಾಗ ನೀವೇನು ಮಾಡಬೇಕಂದ್ರೆ ಸ್ಟ್ರಾಂಗ್ ಮಾಡ್ಕೋಬೇಕು. ಅದ್ರಗೋಸ್ಕರ 4:30 AM ಬೆಳಗ್ಗೆ ಎದ್ದೇಳಿ. ಓಕೆ, ನೀವು ಫುಲ್ ಡೇ ಶೆಡ್ಯೂಲ್ ಮಾಡಿ, ಯಾವ ಟೈಮಿಗೆ ಏನು ಮಾಡಬೇಕಂತ. ಅದು ಆಗ್ತಿಲ್ಲ ಅಂದರೆ ಎಟ್ ದಿ ಎಂಡ್ ಆಫ್ ದಿ ಡೇ ನೀವು ಬರ್ಕೊಂಡ್ಬಿಡಿ ನೀವು ಏನೇನು ಮಾಡಿದ್ದೀರಾ ಅಂತ. ಅದರಿಂದ ನಿಮಗೆ ನೆಕ್ಸ್ಟ್ ಡೇ ಏನು ಮಾಡಬೇಕಂತ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಇವತ್ತು ಎಷ್ಟು ವರ್ಕ್ ಮಾಡಿದ್ದೇನೆ, ಎಷ್ಟು ಮಾಡಬೇಕಾಗಿತ್ತು ಇನ್ನು ಅಂತ ನಿಮಗೊಂದು ಐಡಿಯಾ ಸಿಗತ್ತಿರುತ್ತೆ. ಆ್ಯಂಡ್ ಡು ನಾಟ್ ವೇಸ್ಟ್. ಇದು ನೋಡಿ ಸೋಷಿಯಲ್ ಮೀಡಿಯಾ ಇವತ್ತು ನಾಳೆ ನಮ್ಮ ಸ್ಟೂಡೆಂಟ್ಸ್ ಆಗಲಿ, ಇದು ಒಂದು ಎಲ್ಲಕ್ಕಿಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಸ್ಟೂಡೆಂಟ್ಸ್ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್. ನಿಮ್ಮ ಜನ್ರೇಷನ್ಗೆ ಇನ್ಸ್ಟಾಗ್ರಾಮು. ಐ ಪ್ಲೀಸ್ ರಿಕ್ವೆಸ್ಟ್ ಯು ಗೈಸ್, ಇಫ್ ಯು ಆರ್ ಲಿಟಲ್ 5% ಆದರೂ ನೀವು ಸೀರಿಯಸ್ ಇದ್ದರೆ ಈಗಾಗಲೇ ನೀವು ಇನ್ಸ್ಟಾಗ್ರಾಮನ್ನು ಅನ್ಇನ್ಸ್ಟಾಲ್ ಮಾಡಬೇಕು. ನಿಮ್ದೇನು ಮೊಬೈಲ್ ಇದೆ, ಮೊಬೈಲ್ ಅಪ್ಲಿಕೇಶನಿಂದ ಇನ್ಸ್ಟಾಗ್ರಾಮ್ ಇವಾಗಲೇ ಅನ್ಇನ್ಸ್ಟಾಲ್ ಆಗಬೇಕು. ಇಫ್ ಇವನ್ 1% ಸೀರಿಯಸ್ ಆಫ್ ಯುವರ್ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಆರ್ ನಿಮ್ಮದು ಒಳ್ಳೆ ಕರಿಯರ್ ಪ್ರಿಪರೇಷನ್ಗೋಸ್ಕರ ಅಂದರೆ. ಆ್ಯಂಡ್ ಜಾಸ್ತಿ ಎಂಥ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನೋಡಿ. ಎಂಡ್ ಆಫ್ ದಿ ಡೇ ಏನಂತಾರೆ, ವಾಟ್ ಯು ಸಿ ಯು ಡೂ ದ್ಯಾಟ್. ಓಕೆ, ಸೊ ಟ್ರೈ ಟು ಮೇಕ್ ದಿ ಹ್ಯಾಬಿಟ್ ಆಫ್ ಸಿಟ್ಟಿಂಗ್ ಫಾರ್ ಲಾಂಗ್ ಅವರ್ಸ್. ಇಟ್ ವಿಲ್ ಇವೆಂಚುಲಿ ಹೆಲ್ಪ್ ಯು ಫಾರ್ ಯುವರ್ KCT ಪ್ರಿಪರೇಷನ್, ಇವನ್ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಆಗೋದು. ಸೊ ಅದಕ್ಕೋಸ್ಕರ ನಿಮಗೆ ಒಂದು ವೇಳೆ ಏನು ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ, ಸರ್ ನನಗೆ ಇವತ್ತು ಓದೋಕ್ಕೆ ಮನಸ್ಸು ಬರ್ತಿಲ್ಲ, ನಾಳೆ ಮಾಡ್ತೀನಿ ಅಂತ ನೋಡಿ. ಕನ್ನಡಲ್ಲಿ ಒಂದು ನಾವು ಕಿವಿ ಮಾತು ಹೇಳ್ತೇವೆ, ನಾಳೆ ಅನ್ನೋದು ಯಾವುದಕ್ಕೆ ಮುಂದೆಲ್ಲ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ, ಹಾಳಾಗುತ್ತೆ ಅಂತ ಹೇಳ್ತೇವೆ. ನಾಳೆ ಅಂದ್ರೆ ಹಾಳಾಗುತ್ತೆ ಅಂತ ಹೇಳ್ತೇವೆ. ಸೇಮ್ ಹ್ಯಾಪನ್ಸ್, ನೀವು ನಾಳೆ ಪ್ರಿಪ್ರೇಷನ್ ಮಾಡ್ತಾ ಅಂತಿದ್ರೆ ನಿಮ್ಮ ಕಂಪ್ಲೀಟ್ ಪ್ರಿಪ್ರೇಷನ್ ಹಾಳಾಗಿ ಹೋಗುತ್ತೆ. ನೋಡಿ, ನಾನು ನಿಮಗೆ ಜಸ್ಟ್ ಓಪನ್ ಮಾತಾಡ್ತಿದ್ದೇನೆ, ಏಕೆಂದರೆ ಇದು ಇಂಪಾರ್ಟೆಂಟು. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಶ್ಯೂರ್ ಸ್ಟೂಡೆಂಟ್ ರಿಯಲೈಸ್ ವಾಟ್ ದೇ ಆರ್ ಡೂಯಿಂಗ್. ಓಕೆ, ಆ್ಯಂಡ್ ಈಕ್ವಲ್ ಟೈಮ್ ಪ್ರತಿಯೊಂದು ಸಬ್ಜೆಕ್ಟ್. ನನಗೆ ಮ್ಯಾಥಮೆಟಿಕ್ಸ್ ತುಂಬ ಇಷ್ಟ, ನಾನು ಮ್ಯಾಥಮೆಟಿಕ್ಸ್ಗೆ ಕಂಪ್ಲೀಟ್ ಟೈಮ್ ಕೊಡ್ತೇನೆ. ಫಿಸಿಕ್ಸ್ ತುಂಬ ಇಷ್ಟ, ಫಿಸಿಕ್ಸ್ಗೆ ಟೈಮ್ ಕೊಡ್ತೇನೆ. ಎಂಡ್ ಆಫ್ ದಿ ಡೇ ಸ್ಟೂಡೆಂಟ್ಸ್ ಕಾಂಬಿನೇಷನ್ ಮಾರ್ಕ್ಸ್ ಬರುತ್ತೆ, ಪರ್ಸೆಂಟೇಜ್ ಕಾಂಬಿನೇಷನ್ ಬರುತ್ತೆ. ನಿಮ್ಮ ಮ್ಯಾಥಮೆಟಿಕ್ಸ್ ಆಗಲಿ, ಬಯಾಲಜಿ ಆಗಲಿ, ಕೆಮಿಸ್ಟ್ರಿ ಆಗಲಿ, ನಿಮ್ಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗೋಂಗಿಲ್ಲ. ಓಕೆ, ಎಲ್ಲದಕ್ಕೆ ಕರೆಕ್ಟ್ ಟೈಮ್ ಕೊಡಿ. ದಿಸ್ ಈಸ್ ದ ಇಂಪಾರ್ಟೆಂಟ್. ರಿವಿಷನ್ ಮಾಡ್ತಾ ಹೋಗಿ, ವೇಕಪ್ ಅರ್ಲಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ದೇನೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸ್ಟೂಡೆಂಟ್ಸು ನಿಮ್ಗೆಲ್ಲರಿಗೆ ಹೇಳಬೇಕಂದ್ರೆ, ಸಾಕಷ್ಟು ಜನ ಸ್ಟೂಡೆಂಟ್ಗೆ ಒಂದು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರುತ್ತೆ. ಓಕೆ, ಮೆನಿ ಆಫ್ ಯು ಸಫರ್ ವಿತ್ ಕಾನ್ಸಂಟ್ರೇಷನ್. ಸೊ ನೀವು ಬೆಳಗ್ಗೆ 4:30ಗೆ ಯಾವಾಗ ನೀವು ವೇಕಪ್ ಆಗ್ತೀರ, ಎದ್ದೇಳ್ತೀರ, ಅವಾಗ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ವೆನ್ ಯು ವೇಕಪ್ ಟ್ರೈ ಟು ಡೂ ಸಮ್ ಕಾನ್ಸಂಟ್ರೇಷನಿಂದ ನಿಮಗೆ ಏನಾಗುತ್ತೆ ಅಂದರೆ ಒಂದು ಫೋಕಸ್, ನಿಮ್ಮ ಪ್ರಿಪ್ರೇಷನಲ್ಲಿ ಫೋಕಸ್ ಬರುತ್ತೆ. ನೋಡಿ, ನೀವು ಇದು ಅಟ್ಲೀಸ್ಟ್ ಒಂದು 2 to 3 ಡೇಸ್ ಟ್ರೈ ಮಾಡಿ ಆ್ಯಂಡ್ ಯು ವಿಲ್ ಥ್ಯಾಂಕ್ ಮಿ ಲೇಟರ್. ಎಸ್ ಸರ್, ಮೈ ಫೋಕಸ್ ಟು ಸಿಟ್ ಆ್ಯಂಡ್ ಸ್ಟಡಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಅಂತ ನೀವು ಹೇಳ್ತೀರ ನನಗೆ. ಸೊ ಯಾವಾಗ ನೀವು ಬೇಗ ಹೇಳ್ತೀರ ಬೆಳಗ್ಗೆ ಎದ್ದು ಒಮ್ಮೆ ನೀವು ಏನು ಮಾಡಿಯಪ್ಪ ಅಂದರೆ ಕಾನ್ಸಂಟ್ರೇಷನ್ ಮಾಡಿ, ಮೆಡಿಟೇಷನ್ ಮಾಡಿ. ಮೆಡಿಟೇಷನಿಂದ ನಿಮ್ಗೆ ಏನಾಗುತ್ತೆ,
ಒಂದು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೇವೆ. ಸೊ ಮೆಡಿಟೇಷನಲ್ಲಿ ಏನು ಮಾಡಬೇಕು ನೋಡಿ, ಸಾಕಷ್ಟು ನಿಮ್ಮದು ಯೂಟ್ಯೂಬಲ್ಲಿ ವೀಡಿಯೋಸ್ ಇರ್ತವೆ ಹೇಗೆ ಮಾಡಬೇಕಂತ. ಆರ್ ಎಲ್ಸ್ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಜಸ್ಟ್ ಸಿಟ್, ಕಾಮ್ ಡೌನ್, ಓಕೆ. ನಿಮ್ಮ ಸರೌಂಡಿಂಗ್ ಏನಾಗ್ತಿದೆ ಅದಕ್ಕೆ ಲೈಕ್ ಫೋಕಸ್ ಮಾಡಿ. ನಿಮ್ಮ ಸರೌಂಡಿಂಗ್ ಏನು ನಡೀತಿದೆ, ನಿಮ್ಮ ಇಂಟರ್ನಲ್ ಥಾಟ್ಸ್‌ಗೆ ಬರೋಕ್ಕೆ ಕೊಡಬೇಡಿ, ಓಕೆ. ನಿಮ್ಮ ಸರೌಂಡಿಂಗ್ ಸೌಂಡ್ ಕೇಳೋಕ್ಕೆ ಟ್ರೈ ಮಾಡಿ. ನಿಮ್ಮ ಇಂಟರ್ನಲ್ ಸೌಂಡ್, ನಿಮ್ಮ ಬ್ರೀದಿಂಗ್ ಸೌಂಡ್ ಕೇಳೋಕ್ಕೆ ಅರ್ಥ ಮಾಡಿ. ಆ್ಯಂಡ್ ಓಂ ಅಂತ ಮಂತ್ರ ಚಾಂಟ್ ಮಾಡ್ತಾ ಹೋಗಿ. ಇದು ನಿಮ್ಮದು ಲೈಕ್ ಐ ವಿಲ್ ಬಿ ಸೇಯಿಂಗ್ ಈವನ್ ಐ ಟೆಸ್ಟೆಡ್ ದಿಸ್, ಐ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಇನ್, ಇಟ್ ವಿಲ್ ಚೇಂಜ್ ಯುವರ್ ಫೋಕಸ್, ಇಟ್ ವಿಲ್ ಚೇಂಜ್ ಯುವರ್ ಕಾನ್ಸಂಟ್ರೇಷನ್ ಲೆವೆಲ್ ಟು ದಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೆ ನೋಡಿ. ಅದರಿಂದ ಇಷ್ಟೆಲ್ಲ ನೀವು ಮಾಡಿದರೆ ಐ ವಿಲ್ ಸಿ ವಾಟ್ ವಿಲ್ ಮೇಕ್ ಯು ಸ್ಕೋರ್ ಲೆಸ್ ದೆನ್ 95%. ಏನಾದರೂ ಹೇಳಿರುವಂಥ ಒಂದು 50% ಆದರೂ ನೀವು ಈ ಒಂದು ವಿಡಿಯೋಯಿಂದ ಫಾಲೋ ಮಾಡಿದರೆ, ಐ ವಿಲ್ ಸಿ ವಾಟ್ ವಿಲ್ ಮೇಕ್ ಯು ಸ್ಟಾಪ್ ಟು ಸ್ಕೋರ್ ಬಿಲೋ 95% ಆರ್ ಬಿಲೋ 90% ಇನ್ KCT ಎಕ್ಸಾಮಿನೇಷನ್. ನೋಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಟೈಮ್, ಓಕೆ. ಇವತ್ತಾದರೂ ಮಾಡಬೇಕು, ನಾಳೆ ಆದರೂ ಮಾಡಬೇಕು, ಇಲ್ಲಾದರೂ ಮಾಡಬೇಕು, ಅಲ್ಲಾದರೂ ಮಾಡಬೇಕು. ಇಲ್ಲಿ ಒಂದು ಈಗ ಇಲ್ಲಿ ಮಾಡಿ ಒಂದು ಒಳ್ಳೆ ಕಾಲೇಜಲ್ಲಾದರೂ ಹೋಗಿ, ಅವ್ರು ಇಲ್ಲಿ ಏನು ಪ್ರಿಪ್ರೇಷನ್ ಮಾಡಿ ಒಂದು Tier 3 ಅಥವಾ ಲೋಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಾದರೂ ಹೋಗಿ ಪ್ರಿಪ್ರೇಷನ್ ಮಾಡಲೇಬೇಕು. ಇವಾಗೇ ಒಳ್ಳೆ ಪ್ರಿಪ್ರೇಷನ್ ಮಾಡಿ ಅಲ್ಲಿ ಹೋಗಿ ಒಂದು ಸ್ಟ್ರಕ್ಚರ್ ಲೈಫ್ ಇರತ್ತೆ ಅಂತ ಹೇಳ್ತೇನೆ. ಐ ಹೋಪ್ ಸ್ವಲ್ಪ ಆದರೂ ನಿಮಗೆ ಒಂದು ಸ್ವಲ್ಪ ಐಡಿಯಾ ಸಿಕ್ಕಿದೆ ಏನು ಮಾಡಬೇಕಂತ. ಸೊ ಜಾಸ್ತಿ ಸ್ಟ್ರೆಚ್ ಮಾಡೋಂಗಿಲ್ಲ ವೀಡಿಯೋ. ಫಸ್ಟ್ ಟೈಮ್ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಯಪ್ಪ, ಓಕೆ. ನಿಮಗೆ ಈ ಇದೇ ಟೈಪ್ ಅಂತ ಮೋಟಿವೇಷನ್ ವೀಡಿಯೋಸ್ ಅಷ್ಟೇ ಬರೋಂಗಿಲ್ಲ. ದಿಸ್ ಇಸ್ ಲೈಕ್ ಐ ವಿಲ್ ಸೇ ಫಸ್ಟ್ ಆ್ಯಂಡ್ ಲಾಸ್ಟ್ ವೀಡಿಯೋ ನಾನು ಮೋಟಿವೇಷನ್ ಬಿಡೋದು. ಲೈಕ್ ನಮ್ಮ ಹತ್ರ ಎಜುಕೇಷನಲ್ ವೀಡಿಯೋಸ್ ಬಿಡ್ತಾ ಇರ್ತೀನಿ. ಮ್ಯಾಥಮೆಟಿಕ್ಸ್ಗಾಗಿ ತುಂಬ ಒಳ್ಳೆ ಕಂಟೆಂಟ್ ನಮ್ಮ ಚಾನಲ್ ಬರುತ್ತಿರುತ್ತೆ. ಸೊ ಮೇಕ್ ಸ್ಟೋರ್ ಯುವರ್ ಸ್ಟೇ ಟ್ಯೂನ್ ಟು ಮೈ ಚಾನಲ್, ಓಕೆ. ಯು ಆಲ್ ಟಾಟಾ, ಬಾಯ್.